ಅರೆಸ್ಟ್ ಆಗಿರುವಂತಹ ದರ್ಶನ್ ಗ್ಯಾಂಗ್ ಇರಿಸಿರುವ ಪೊಲೀಸ್ ಠಾಣೆಗೆ ಶಾಮಿಯಾನ ಹಾಕಿದ್ ಯಾಕೆ? ನಟ ದರ್ಶನ್ಗಾಗಿ ಶಾಮಿಯಾನ ಹಾಕ್ಸಿದ್ರ ಪೊಲೀಸರು? ದರ್ಶನ್ ಮನವಿ ಮಾಡಿದ್ದಕ್ಕೆ ಶಾಮಿಯಾನ ಅಳವಡಿಕೆಯಾಯಿತು. ಸಾರ್, ನನಗೆ ಒಂದೇ ಕಡೆ ಕುಳಿತಿರೋದಕ್ಕಾಗಲ್ಲ, ನಾನು ವಾಕ್ ಮಾಡಬೇಕು, ಬಾಡಿ ರಿಲ್ಯಾಕ್ಸ್ ಮಾಡಬೇಕು, ಸಿಗರೇಟ್ ಇಲ್ಲ ಅಂದ್ರೆ ನನಗೆ ಕೈ ನಡಗತ್ತೆ ಅಂತ ದರ್ಶನ್ ಹೇಳಿದ್ರಂತೆ. ನೀವು ನನಗೆ ಪದೇ ಪದೇ ಪ್ರಶ್ನೆ ಮಾಡ್ತಲೇ ಇದ್ದೀರಾ, ನನಗೆ ಎಷ್ಟು ಸಲ ಅಂತ ಹೇಳಿ ನನಗೇನು ಗೊತ್ತಿಲ್ಲ ಅನ್ನೋದು ಪೊಲೀಸರ ಮುಂದೆ ಕೊಲೆ ಆರೋಪಿ ನಟ ದರ್ಶನ್ ಹೇಳಿಕೆ. ಆದ್ರೆ ದರ್ಶನ್ ಹೇಳಿದ್ರು ಅಂತ ಶಾಮಿಯಾನ ಹಾಕ್ಸ್ಬಿಟ್ರೆ ಹಾಗಿದ್ರೆ ಪೊಲೀಸರು ಠಾಣೆ ಸುತ್ತ ಈ ರೀತಿ ಶಾಮಿಯಾನ ಹಾಕ್ಸಲಾಗಿದೆ. ಈ ಹಿಂದೆ ಯಾವ ಪ್ರಕರಣದಲ್ಲೂ ಯಾವಾಗಲೂ ಈ ರೀತಿ ಶಾಮಿಯಾನ ಹಾಕಿದ್ದನ್ನ ನಾವು ನೋಡಿದ್ವಿ. ಆದ್ರೆ ಈ ಬಾರಿ ಈ ರೀತಿ ಠಾಣೆಗೆ ಶಾಮಿಯಾನ ಹಾಕಿದ್ ಯಾಕೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿರಣ್, ಈಗ ಪೊಲೀಸ್ ಠಾಣೆಗೆ ಶಾಮಿಯಾನ ಯಾಕೆ ಹಾಕಿದ್ರು ಅನ್ನುವಂತಹ ಪ್ರಶ್ನೆ ಬೆನ್ನಲ್ಲೇ ದರ್ಶನ್ ಹೇಳಿರೋ ಕಾರಣಕ್ಕೆ ಹಾಗಾದ್ರೆ ಶಾಮಿಯಾನ ಹಾಕಿದ್ರ ಅನ್ನುವಂತಹ ಪ್ರಶ್ನೆ ಸಹ ಮೂಡ್ತಾ ಇರುವಂತದ್ದು. ಯಾಕೆ ಹಾಗಾದ್ರೆ ಶಾಮಿಯಾನ ಹಾಕಿದಂತೆ ದರ್ಶನ್ ಮನವಿ ಮಾಡಿದಕ್ಕೆ ಶಾಮಿಯಾನ ಹಾಕಿರೋದ ಪೊಲೀಸರು? ಖಂಡಿತ ಪ್ರಗತಿ, ಏನು ಇನ್ವೆಸ್ಟಿಗೇಷನ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ನಿನ್ನೆ ಪೊಲೀಸರು ಹೇಳ್ತಾ ಇದ್ರು. ಶಾಮಿಯಾನ ಹಾಕಿರೋ ಬಗ್ಗೆ ಸಹ ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು. ಇವತ್ತು ಕೂಡ ಶಾಮಿಯಾನ ಹಂಗೆ ಇದೆ, ಗೇಟ್ಗೂ ಶಾಮಿಯಾನ ಹಾಕಿದ್ದಾರೆ. ಅಕ್ಕಪಕ್ಕ ಏನು ವಾಲ್ಗಳನ್ನು ಕಟ್ಟಿರ್ತಕ್ಕಂಥದ್ದು, ಮೇಲ್ಗಡೆ ಲೆಫ್ಟ್ ಸೈಡ್ ಹೋದರೆ, ಆ ಕಡೆ ರೈಟ್ ಸೈಡ್ ಹೋದರೆ ಅಲ್ಲೂ ಸಹ ಶಾಮಿಯಾನ ಕಟ್ಟಿದ್ದಾರೆ, ಸೈಡ್ ವಾಲ್ಗಳನ್ನು ಕಟ್ಟಿದ್ದಾರೆ. ಫ್ರಂಟಲ್ಲಿ ಆ ಕಾರ್ ಬಂದು ನಿಂತ್ಕೊಳ್ಳುತ್ತೆ ಅಲ್ಲೂ ಸಹ ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು, ವಾಲ್ಗಳನ್ನು, ಸೈಡ್ ವಾಲ್ಗಳನ್ನು ಕಟ್ಟಿರ್ತಕ್ಕಂಥದ್ದು. ಇದೊಂದು ಕಡೆ ನೋಡ್ತಾ ಹೋದರೆ ಇದೊಂದು ಪೊಲೀಸ್ ಇತಿಹಾಸದಲ್ಲೇ ಸಹ ನಾವೆಲ್ಲೂ ಸಹ ಪೊಲೀಸ್ ಠಾಣೆಗೆ ಶಾಮಿಯಾನ ಹಾಕಿ ಇನ್ವೆಸ್ಟಿಗೇಷನ್ ಮಾಡಿದ್ದನ್ನು ನಾವು ಇದುವರೆಗೂ ಸಹ ನೋಡಿರಲಿಲ್ಲ. ಆ ಶಾಮಿಯಾನ ಮತ್ತು ಸೈಡ್ ವಾಲ್ ಕಟ್ಟಿರೋ ವಿಷಯ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಿದ್ವು. ಆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು, ನಟ ದರ್ಶನ್ ನನಗೆ ಓಡಾಡಬೇಕು, ನಾನು ರಿಲ್ಯಾಕ್ಸ್ ಮಾಡಬೇಕು, ನನ್ನ ಬಾಡಿ ರಿಲ್ಯಾಕ್ಸ್ ಮಾಡಬೇಕು, ನನಗೆ ಓಡಾಡಬೇಕು, ನೀವು ಪದೇ ಪದೇ ಕ್ವಶನ್ ಕೇಳ್ತಾ ಇರ್ತೀರಾ, ನನಗೆ ಸಿಗರೇಟ್ ಬೇಕು, ಸಿಗರೇಟ್ ಸೇದಿ ನನ್ನ ಬಾಡಿಯನ್ನು ರಿಲ್ಯಾಕ್ಸ್ ಮಾಡ್ಕೊಬೇಕು, ನನಗೆ ಒಂದೇ ಕಡೆ ಕೂರೋದಕ್ಕೆ ಆಗೋದಿಲ್ಲ, ಹೀಗಾಗಿ ಸೈಡ್ ವಾಲನ್ನು ಕಟ್ಟಿಸಿದ್ರೆ ನಾನು ಇಲ್ಲೇ ಸಹ ಓಡಾಡಿಕೊಂಡು ರಿಲ್ಯಾಕ್ಸ್ ಮಾಡ್ತೀನಿ, ವಾಕ್ ಮಾಡ್ತೀನಿ ಅನ್ನೋ ಮಾತುಗಳನ್ನ ಪೊಲೀಸರು ಮುಂದೆ ಮನವಿ ಇಟ್ಟಿರ್ತಕ್ಕಂಥ ದರ್ಶನ್ ಮನವಿ ಮೇರೆಗೆ ಈ ಸೈಡ್ ವಾಲ್ ಆರೋಪಿ, ಕೊಲೆಯ ಆರೋಪಿ ವಿಚಾರಣೆಯನ್ನ ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಹೀಗೆಲ್ಲ ಆತ ಮನವಿ ಮಾಡ್ದ ಅಂತ ಅನ್ನೋ ಕಾರಣಕ್ಕಾಗಿ ಪೊಲೀಸರು ಒಪ್ಪು ಬಿಡ್ತಾರ ಅಥವಾ ಖ್ಯಾತ ನಟ ಅನ್ನೋ ಕಾರಣಕ್ಕಾಗಿ ಒಪ್ಪಿದಾರ? ಇಲ್ಲಿ ಮುಖ್ಯವಾಗಿ ಏನಂದ್ರೆ ಒಬ್ಬ ಖ್ಯಾತ ನಟ ಆಗಿರ್ತಕ್ಕಂಥದ್ದು ಮತ್ತೆ ಪ್ರಭಾವಿ ರಾಜಕಾರಣಿಗಳು ಸಹ ಸಾಕಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ಗೆ ಈಗಾಗಲೇ ಸಿಗರೇಟ್ ಕೊಟ್ಟಿದ್ದಾರೆ, ಕಸ್ಟಡಿಲಿ ಇದ್ರೂ ಸಹ ನನಗೆ ಕೈ ನಡುಗುತ್ತೆ ಎಂದಾಗ ಸಿಗರೇಟ್ ಸಹ ಕೊಟ್ಟಿರ್ತಕ್ಕಂಥದ್ದು. ಅಲ್ಲದೆ ಒಬ್ಬ ಪ್ರಭಾವಿ ನಟ ಆಗಿರೋದ್ರಿಂದ ಆತ ಹೇಳ್ದಂಗೆ ಕೇಳ್ತಾ ಇರ್ತಕ್ಕಂಥದ್ದು ಪೊಲೀಸರು. ಇಲ್ಲಿ ಅವ್ರ ಇನ್ವೆಸ್ಟಿಗೇಷನ್ಗೆ ಹೇಗೆ ಬೇಕೋ ಹಾಗೆ ಮಾಡಬೇಕಿತ್ತು, ಆದರೆ ಪೊಲೀಸರು ಆ ದರ್ಶನ್ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ ಅನ್ನೋ ಮಾತುಗಳು ಸಹ ಕೇಳ್ಬರ್ತಾ ಇರ್ತಕ್ಕಂಥದ್ದು. ಆತ ರಿಲ್ಯಾಕ್ಸ್ ಮಾಡಬೇಕು, ಬಾಡಿ ರಿಲ್ಯಾಕ್ಸ್ ಮಾಡ್ಕೊಬೇಕು, ವಾಕ್ ಮಾಡಬೇಕು, ನನಗೆ ಒಂದೇ ಕಡೆ ಕೂರೋದಕ್ಕೆ ಆಗೋದಿಲ್ಲ, ನಿಮ್ಮ ಪದೇ ಪದೇ ಕ್ವಶನ್ ಕೇಳಿರ್ತಾ ಇರ್ತೀರಾ, ಕೇಳಿದ್ದೇ ಕೇಳ್ತಾ ಇದ್ರೆ ನನಗೆ ಟೆನ್ಷನ್ ಆಗುತ್ತೆ, ಹೀಗಾಗಿ ನಾನು ವಾಕ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಬೇಕು, ಹಾಗಾಗಿ ಸೈಡ್ ವಾಲು ಶಾಮಿಯಾನ ಕಟ್ಟಿ ಅನ್ನೋ ಮನವಿಯನ್ನ ದರ್ಶನ್ ಮಾಡಿದ್ದ. ದರ್ಶನ್ ತಾಳಕ್ಕೆ ಪೊಲೀಸರು ಏನು ಕುಣಿತಾ ಇದ್ದಾರ? ದರ್ಶನ್ ಏನ್ ಪ್ರಭಾವಿ ನಟ ಆಗಿದ್ರು ಸಹ ಅವ್ರ ಮೇಲೆ ಏನ್ ಸಾಮಾನ್ಯ ಆರೋಪಿ ಆಗಿದ್ರೆ ಈ ರೀತಿ ಟ್ರೀಟ್ ಮಾಡ್ತಿದ್ರ ಪೊಲೀಸರು? ಸಾಕಷ್ಟು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಶಾಮಿಯಾನ ಹಾಕಿರೋದ್ರಿಂದ ಮತ್ತೆ ಸೈಡ್ ವಾಲ್ ಹಾಕಿರೋದ್ರಿಂದ ಸಾಕಷ್ಟು ಜನ ಪಬ್ಲಿಕ್ ಏನ್ ಬರ್ತಾ ಇದಾರೆ ಅವ್ರಿಗೂ ಸಹ ಒಳಗಡೆ ಬಿಡ್ತಾ ಇಲ್ಲ, ಸಾರ್ವಜನಿಕರಿಗೂ ಸಹ ಸಾಕಷ್ಟು ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಅವ್ರು ಪ್ರತಿ ಬಾರಿ ದೂರ್ ಕೊಡಕ್ ಬಂದ್ರು ಸಹ ವಾಪಸ್ ಹೋಗ್ತಾ ಇದಾರೆ. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ. ಒಟ್ಟಾರೆ ಈ ಒಂದು ಮರ್ಡರ್ ಕೇಸ್ನಲ್ಲಿ ತನಿಖೆ ಸರಿಯಾದ ಹಾದಿಯಲ್ಲಿ ಸಾಕ್ತಾ ಇದೆಯಾ ಅನ್ನೋದಂತೂ ಪ್ರಶ್ನೆ. ಆದ್ರೆ ಮತ್ತೊಂದೆಡೆ ಇಂತಹ ಅನುಕೂಲಗಳು ಯಾಕೆ ಒಬ್ಬ ಆರೋಪಿಗೆ ಎನ್ನುವಂತಹ ಸಹಜ ಪ್ರಶ್ನೆ ಮೂಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.